ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಎಲ್ಲ ಮಹಾತ್ಮರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಮೇಲೆ ಹೀಗೆ ಇರಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ನನ್ನೊಳಗಿನ ಆತ್ಮ ಪರಮಾತ್ಮನಿಗೆ, ನಿಮ್ಮೆಲ್ಲರ ಒಳಗಿರುವಂತಹ ಆತ್ಮ ಪರಮಾತ್ಮನಿಗೆ ಆತ್ಮ ಪ್ರಣಾಮಗಳು. ನಿನ್ನೆಯ ವಿಷಯದಲ್ಲಿ ನಾವು ಹೇಗೆ ನಾವು ಎನರ್ಜಿಯನ್ನ ರೈಸ್ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿದ್ದೀವಿ, ಹೌದಲ್ವಾ? ಹಾಗೆ ನಮ್ಮ ಮನೆಯಲ್ಲೂ ಕೂಡ, ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಧೂಪ ದೀಪಗಳು ಎಲ್ಲರಿಗೂ ಗೊತ್ತಿದೆ. ದೀಪ ಹಚ್ಚೋದು, ಧೂಪ ಹಚ್ಚೋದು, ಕರ್ಪೂರ ಹಾಕೋದು, ಅದೆಲ್ಲರಿಂದ ಕೂಡ ಎನರ್ಜಿಯನ್ನ ನಾವು ಮನೆಯಲ್ಲಿ ರೈಸ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಾವು ಪ್ರಕೃತಿಯ ಜೊತೆಗೆ ನಾವು ಹೆಚ್ಚು ಸಮಯವನ್ನ ನಾವು ಕಳಿಬೇಕಾಗತ್ತೆ. ಸೊ ಸಣ್ಣ ಸಣ್ಣ ಪುಟ್ಟದಾಗಿ ಆಕಾಶ ನೋಡೋದಿರ್ಬೋದು, ಚಂದ್ರ, ನಕ್ಷತ್ರಗಳು, ತಾರೆಗಳು, ಈವ್ನಿಂಗ್ ಆಯ್ತು ಅಂತ ಹೇಳಿದ್ರೆ ಪಕ್ಷಿಗಳು ಕೂಗು, ಸೂರ್ಯ ಮುಳುಗ್ತಾ ಇರುವಂತದ್ದು, ಗಾರ್ಡನ್ ಅಲ್ಲಿ ವಾಕ್ ಮಾಡುವಂತದ್ದು, ಗ್ರೌಂಡಿಂಗ್ ಅಂದ್ರೆ ಭೂಮಿ ಜೊತೆಗೆ ನಾವು ಕನೆಕ್ಷನ್ ಮಾಡ್ಕೊಳ್ಬಹುದು. ಇವತ್ತು ಎಲ್ಲಾ ಕಡೆನೂ ಬರೀ ಸ್ಲಿಪ್ಪರ್ ಹಾಕೊಂಡೇ ಓಡಾಡ್ತೀವಿ. ಒಂದು ಮನೆ ಒಳಗಡೆನೂ ಕೂಡ ನಾವು ಹಾಗೆ ಮಾಡ್ತಾ ಇದೀವಿ. ಪೃಥ್ವಿಯ ಜೊತೆಗೆ ನಾವು ಕನೆಕ್ಷನ್ ಮಾಡ್ಕೊಳ್ತಾ ಇಲ್ಲ. ಬರಿಗಾಲಲ್ಲಿ ನಡೆಯುವಂತದ್ದು, ಅದು ಸಮಯ ಸಿಕ್ತು ಅಂತ ಹೇಳಿದ್ರೆ ಮರಗಳು ಗಿಡಗಳ ಹತ್ರ ಕೂತ್ಕೊಂಡು ನಾವು ನೋಡ್ತಾ ಇದ್ದಾಗ ಸ್ವಾಭಾವಿಕ ನ್ಯಾಚುರಲ್ ಆಗಿ ನಮ್ಮ ಬಾಡಿ ಹೀಲಿಂಗ್ ಆಗುತ್ತೆ. ನೀವೆಷ್ಟೇ ಬೇಜಾರಲ್ಲಿರ್ಲಿ, ನೀವು ಹೊರಗಡೆ ಹೋಗಿ ಒಂದು ಸಲ ನೀವು ಗಾಳಿನ, ಫ್ರೆಶ್ ಗಾಳಿನ ತಗೊಳ್ಳಿ, ಆಟೋಮ್ಯಾಟಿಕಲಿ ನಮ್ಮ ಬಾಡಿನಲ್ಲಿ ಎನರ್ಜಿ ವೈಬ್ರೇಷನ್ ಚೇಂಜಸ್ ಆಗ್ಬಿಡುತ್ತೆ. ಸೊ ಬೇಗ ಹೇಳುವಂತದ್ದು, ಅರ್ಲಿ ಮಾರ್ನಿಂಗ್ ಹೇಳುವಂತದ್ದು, ಬೇಗ ಮಲಗುವಂತದ್ದು. ನಾವು ಬೇಗ ಮಲಗಿದ್ರೆ ಬೇಗ ಎನರ್ಜೆಟಿಕ್ ಆಗಿ ನಾವು ಹೇಳೋದಿಕ್ಕೆ ಸಹಾಯ ಆಗುತ್ತೆ. ಇದೆಲ್ಲವನ್ನು ಕೂಡ ನಾವು ಪಾಲನೆಯನ್ನ ನಾವು ಮಾಡ್ಕೊಳ್ತಾ ಬರೋಣ. ಸೊ ಇವತ್ತು ದಿನದ ಕ್ಲಾಸ್ ಅಲ್ಲಿ ನಾವು ರೇಖೆ ಸಿಂಬಲ್ಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ. ರೇಖೆ ಲೆವೆಲ್ 1 ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಚೋಕುರಿ. ಆ ಚೋಕುರಿಯನ್ನ ನಾವು ಯಾವ ರೀತಿ ಡ್ರಾ ಮಾಡ್ಬೇಕು ಅಂತೇಳಿ ನಾವು ಇವಾಗ ತಿಳ್ಕೊಳ್ಳೋಣ. ಜಾಯಿನ್ ಆಗ್ಬೇಕಾದ್ರೆ ಒಂದ್ಸಲ ಅನ್ಮ್ಯೂಟ್ ಮಾಡ್ಕೊಂಡು ಜಾಯಿನ್ ಆಗಿ, ಎಲ್ಲರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಕಾಣಿಸ್ತಾ ಇದೆಯಲ್ವಾ ಅನ್ಕೊಳ್ತೀನಿ ನಾನು. ನನ್ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಸ್ಕ್ರೀನ್ ಕಾಣ್ತಾ ಇದೆಯಾ? ವೈಟ್ ಸ್ಕ್ರೀನ್ ಎಲ್ಲಾರ್ಗುನು ರಿಪ್ಲೈ ಮಾಡಿ ಯಾರಾದ್ರೂ. ಕಾಣಿಸ್ತಿದೆ ಮ್ಯಾಮ್. ಮತ್ತೆ ವೈಟ್ ಬೋರ್ಡ್ ಮೇಲೆ ಯಾರು ಬರಿಬೇಡಿ. ಅಲ್ಲಿ ನೀವು ಬರಿತಾ ಇರೋದು, ನೀವು ಮೂವ್ ಮಾಡ್ತಾ ಇರೋದು ಎಲ್ಲ ನನಗೆ ಕಾಣಿಸ್ತಾ ಇದೆ. ದಯವಿಟ್ಟು ಯಾರು ಬರಿಬೇಡಿ ಅದ್ರ ಮೇಲೆ. ನೀವು ಏನಾದ್ರೂ ಬರೆಯೋದಿದ್ರೆ ಪೆನ್ನು ನೋಟ್ಬುಕ್ ತಗೊಳ್ಳಿ, ನಿಮ್ಮ ನೋಟ್ಬುಕ್ ಅಲ್ಲಿ ಬರೀರಿ. ಇಲ್ಲಿ ನೀವು ಬರೆದ್ರೆ ಎಲ್ಲರಿಗೂ ಕಾಣಿಸುತ್ತೆ ಇದು. ಮಾಡ್ತಾ ಇದ್ದೀನಿ. ಸೌಂಡ್ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ.
ಕಾಣಿಸ್ತಾ ಇದೆ ಅಲ್ವಾ ಇವಾಗ? ಕಾಣಿಸ್ತಾ ಇದೆ ಅಲ್ಲ? ಸೊ ಮೊದಲಿಗೆ ನಾವು ಸುಮಾರು ಕಾಣಿಸ್ತಾ ಇದೆ ಅಲ್ವಾ? ಹಾ ಮ್ಯಾಮ್ ಕಾಣಿಸ್ತಾ ಇದೆ. ಓಕೆ ಓಕೆ. ನೂತನ ಡ್ರಾ ಮಾಡಬೇಡಿ ಸ್ಕ್ರೀನ್ ಮೇಲೆ. ಸೊ ಮೊದಲಿಗೆ ನಾವು ಚೌಕರಿ ಸಿಂಬಲ್ ಅನ್ನ ಯಾವ ರೀತಿ ಬರೆಯೋದು ಅಂತೇಳಿ ನಾವು ನೋಡೋಣ. ನೋಡಿ, ಮೊದಲು 7 ನಾವು ಬರ್ಕೊಳ್ಬೇಕು. 7 ಬರ್ದಾದ ನಂತರ 3 ಸುತ್ತನ್ನ ಹಾಕ್ಬೇಕು. ನಿಧಾನವಾಗಿ 1 2 3 ಅರ್ಧ. 3 ಅರ್ಧವನ್ನ ಹಾಕ್ಬೇಕು ನಾವು. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? ಈ ರೀತಿಯಾಗಿ ನಾವು ಚೌಕರೆ ಸಿಂಬಲ್ ಅನ್ನ ನಾವು ಬರಿಬೇಕು. ಮತ್ತೊಮ್ಮೆ ಬರಿತೀವಿ ನೋಡಿ. 7 ಬರಿಬೇಕು ಫಸ್ಟ್, ಆಮೇಲೆ ನಾವು ಸರ್ಕಲ್ ಅನ್ನ ಹಾಕೋಬೇಕು. 1 2 3 3.5. ಇದು ಸಿಂಬಲ್ ನಂಬರ್ 1 ಅಂತ ಹೇಳಿ ನಾವು ಕರಿತೀವಿ. ರೇಖೆಯ ಲೆವೆಲ್ 1ರ ಸಿಂಬಲ್ ಚೌಕುರಿ. ಈ ಚೌಕರಿ ಸಿಂಬಲ್ ಏನ್ ಮಾಡುತ್ತೆ, ಇದ್ರ ಕೆಲಸ ಏನಿರುತ್ತೆ ಅಂತ ಹೇಳಿದ್ರೆ, ಇದನ್ನ ಅತ್ಯಂತ ಪವರ್ಫುಲ್ ಆದಂತ ಸಿಂಬಲ್ ಅಂತ ಕರಿತೀವಿ. ತುಂಬಾ ಶಕ್ತಿಯುತವಾಗಿರುವಂತಹ ಸಿಂಬಲ್ ಇದು. ಅದನ್ನ ಶಕ್ತಿ ಅಂತ ಹೇಳಿದ್ರೆ, ಪವರ್ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಮಾತು ಹೇಳುವ ಹಾಗೆ ಇಲ್ಲ ನಾವು. ಅಷ್ಟು ಪವರ್ಫುಲ್ ಆಗಿರುವಂತಹ ಸಿಂಬಲ್ ಇದು. ಅರ್ಥ ಆಯ್ತಲ್ಲ? ಮತ್ತೆ ಇದನ್ನ ನಂಬರ್ 1 ಸಿಂಬಲ್ ಅಂತ ಕರೀತಾರೆ. ನಾವು ಮೊದಲನೇ ಸಿಂಬಲ್ ಎಲ್ಲದರಲ್ಲೂ ಕೂಡ ನಂಬರ್ 1 ಪ್ಲೇಸ್ ಅಲ್ಲಿ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ, ನಂಬರ್ 1 ಅಂತ ಹೇಳಿದ್ರೆ, ಈಗ ಸ್ಪೋರ್ಟ್ಸ್ ಅಲ್ಲಿ ನಂಬರ್ 1 ಅಂತ ಹೇಳಿದ್ರೆ ನಾವು ಏನು ಎಕ್ಸ್ಪ್ಲನೇಷನ್ ಮಾಡೋ ಹೋಗಿಲ್ಲ. ಆ ರೀತಿ ಇದು ನಂಬರ್ 1 ಸಿಂಬಲ್ ಇರುವಂತದ್ದು. ಇದ್ರ ಕೆಲಸ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಕ್ಲೀನ್, ಶುದ್ಧೀಕರಣ. ಎಲ್ಲೇ ಯಾವುದೇ ವಸ್ತುಗಳಾಗಿರ್ಲಿ, ಪ್ರಾಣಿಗಳಾಗಿರ್ಲಿ, ಮನೆಗಳಾಗಿ ಎಲ್ಲಾ ಕಡೆನೂ ಕೂಡ ಇದು ಶುದ್ಧೀಕರಣವನ್ನ ಮಾಡುತ್ತೆ. ಸೆಕೆಂಡ್ ಒನ್ ಏನು ಅಂದ್ರೆ ಪ್ಯೂರಿಫಿಕೇಶನ್. ಎಲ್ಲ ಯಾವುದೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಅದನ್ನ ಕಂಪ್ಲೀಟ್ ಆಗಿ ಪ್ಯೂರಿಫಿಕೇಶನ್ ಮಾಡುತ್ತೆ. ಶುದ್ಧಿ ಪೂರ್ತಿಯಾಗಿ ಎಲ್ಲವನ್ನು ಕೂಡ ಅದು ತೆಗೆದು ಹಾಕುತ್ತೆ. ಮತ್ತೆ ಎನರ್ಜಿಯನ್ನ ಪುನಃಸ್ಥಾಪಿಸುತ್ತೆ. ಎನರ್ಜಿ ಇರಲ್ಲ ಅಲ್ಲಿ, ಎನರ್ಜಿಯನ್ನ ಇದು ಸ್ಥಾಪನೆಯನ್ನ ಮಾಡ್ಕೊಳ್ಳುತ್ತೆ. ಶಕ್ತಿಯನ್ನ ವರ್ಧಿಸುತ್ತೆ. ನಮಗೆ ಶಕ್ತಿಯನ್ನ ಇದು ಜಾಸ್ತಿ ಕೂಡ ಮಾಡ್ಕೊಳ್ಳುತ್ತೆ. ಹೊಸದಾಗಿ ಜಾಯಿನ್ ಆಗಿದ ತಕ್ಷಣ ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ. ಅದೊಂದು ಸ್ವಲ್ಪ ಎಚ್ಚರಿಕೆ ಇರಲಿ ಎಲ್ಲರಿಗೂ ಕೂಡ. ತುಂಬಾ ಡಿಸ್ಟರ್ಬೆನ್ಸ್ ಆಗ್ಬಿಡುತ್ತೆ ಎಲ್ಲರಿಗೂ ಕೂಡ, ಹಾಗಾಗಿ ಅಷ್ಟೇ. ಮತ್ತೆ ಇದನ್ನ ಶಕ್ತಿಯನ್ನ ವರ್ಧಿಸ್ಕೊಡುತ್ತೆ, ನಮ್ಗೆ ಜಾಸ್ತಿ ಮಾಡ್ಕೊಡುತ್ತೆ ನಮಗೆ. ಮತ್ತೆ ಇದನ್ನ ಪ್ರಾರಂಭ, ನಾವ್ ಯಾವುದೇ ಹೀಲಿಂಗ್ ಅನ್ನ ಪ್ರಾರಂಭ ಮಾಡ್ಬೇಕಾದ್ರೂ ಯೂಸ್ ಮಾಡ್ತೀವಿ, ಮತ್ತೆ ಕ್ಲೋಸ್ ಅನ್ನ ಮಾಡ್ಬೇಕಾದ್ರೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಸ್ಟಾರ್ಟಿಂಗ್ ಟು ಎಂಡ್, ಆದಿ ಮತ್ತೆ ಅಂತ್ಯ ಎರಡರಲ್ಲೂ ಕೂಡ ನಾವು ಈ ಪವರ್ ಅನ್ನ, ಈ ಒಂದು ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಇವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಆಲ್ ಓವರ್, ಎಲ್ಲಾ ಕಡೆನೂ ಕೂಡ ನಾವು ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ ನಾವು. ಇದು ಪ್ರೊಟೆಕ್ಷನ್ ಮಾಡುತ್ತೆ ನಮಗೆ, ರಕ್ಷಣಾ ಕವಚದಂತೆ ನಮ್ಗೆ ಇದು ಸಪೋರ್ಟ್ ಮಾಡುತ್ತೆ. ತುಂಬಾ ಪವರ್ಫುಲ್ ಆಗಿರುವಂತದ್ದು ಇದು. ಮತ್ತೆ ಮೆಂಟಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ಸ್ಪಿರಿಚುಯಲಿ ಆಗಿರ್ಬೋದು, ನಮ್ಗೆ ಕ್ಲಾರಿಟಿಯನ್ನ ತಂದ್ಕೊಡುತ್ತೆ. ಎಲ್ಲ ವಿಷಯ, ಮಾನಸಿಕವಾಗಿರ್ಬೋದು, ಭಾವನಾತ್ಮಕವಾಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ನಮ್ಮಲ್ಲಿ ಏನ್ ಗೊಂದಲಗಳು, ಕನ್ಫ್ಯೂಷನ್ಸ್ ಗಳೆಲ್ಲ ಇರುತ್ತಲ್ಲ, ಅದ್ರೆಲ್ಲವನ್ನು ಕೂಡ ನಮ್ಗೆ ಕ್ಲಾರಿಟಿಯನ್ನ ತಂದ್ಕೊಡ್ತಾ ಹೋಗುತ್ತೆ. ಆ ಶಕ್ತಿಯೊಂದಿಗೆ ನಮ್ಮನ್ನ ಕನೆಕ್ಷನ್ ಮಾಡ್ಕೊಡುತ್ತೆ. ಮತ್ತೆ ಚಾರ್ಜ್ ಮಾಡಲು, ಈಗ ಬ್ಯಾಟ್ರಿ ಏನಾಗ್ಬಿಟ್ಟಿರುತ್ತೆ,
ಲೋ ಆಗಿರುತ್ತೆ ನಮ್ಮ ಮೊಬೈಲ್ ಅಲ್ಲಿ, ಹೌದಲ್ವಾ? ಅದನ್ನ ಚಾರ್ಜ್ ಮಾಡಿದಾಗ ಏನಾಗುತ್ತೆ, ಎಗೈನ್ ಅದು ರೀಬೋಸ್ಟ್ ಆಗುತ್ತೆ, ಎಗೈನ್ ಸ್ಟಾರ್ಟ್ ಟು ವರ್ಕ್. ಹಾಗೆ ನಮ್ಮನ್ನ ಇದು ಚಾರ್ಜ್ ಮಾಡುತ್ತೆ. ಮತ್ತೆ ನಮ್ಮ ಫಿಸಿಕಲ್ ಆಗಿರುವಂತಹ ಯಾವುದೇ ಮಾಡಬಹುದು, ಡ್ರಾ ಮಾಡಿ ಆ ಭಾಗವನ್ನ ನಾವು ಹೀಲಿಂಗ್ ಮಾಡ್ಕೊಳ್ಬಹುದು. ನಮಗೆ ಎಲ್ಲೆಲ್ಲಿ ಬೇಕು, ಯಾವ ಯಾವ ಪಾರ್ಟ್ಸ್ ಗಳಲ್ಲಿ ಪೇನ್ ಇರುತ್ತೆ, ನೋವಿರುತ್ತೆ, ಅದು ರಿಜಿವಿನೇಟ್ ಆಗ್ಬೇಕು, ಅಲ್ಲೆಲ್ಲವನ್ನು ಕೂಡ ನಾವು ಸಿಂಬಲ್ ಅನ್ನ ಯೂಸ್ ಮಾಡ್ತೀವಿ. ಇದನ್ನ ಚೋಕುರೆ ಅಂತ ಹೇಳಿ ನಾವು ಕರಿತೀವಿ. ಅದ್ಭುತವಾಗಿರುವಂತಹ ಸಿಂಬಲ್ ಇದು. ನಿಮ್ಗೆ ಈಸಿಯಾಗಿ ಅರ್ಥ ಆಗ ಸಿಂಪಲ್ ಆಗಿ ನಾನು ನಿಮ್ಗೆ ಶಾರ್ಟ್ ಕಟ್ ಅಲ್ಲಿ ನಾನು ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ಕೊಟ್ಟಿದ್ದೀನಿ. ಪ್ಯೂರಿಫಿಕೇಶನ್ ಮಾಡುತ್ತೆ, ಕ್ಲೀನಿಂಗ್ ಮಾಡುತ್ತೆ, ಪ್ರೊಟೆಕ್ಷನ್ ಮಾಡ್ಕೊಡುತ್ತೆ, ನಮ್ಮನ್ನ ರಕ್ಷಣೆನೂ ಕೂಡ ಮಾಡುತ್ತೆ, ಎನರ್ಜಿ ಬೂಸ್ಟ್ ಮಾಡ್ಕೊಡುತ್ತೆ, ಪವರ್ 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 ಬ್ಯಾಂಕ್ ಅಂತಾನೆ ಹೇಳ್ಬೋದು ಇದನ್ನ. ಅಷ್ಟು ಅದ್ಭುತವಾಗಿರುವಂತಹ ಸಿಂಬಲ್ ಇದು. ಇದನ್ನ ಡ್ರಾ ಮಾಡೋದು ಹೇಗೆ ಅಂತೇಳಿ ನಾವು 5 ಬೆರಳಿಂದನಾದ್ರೂ ಮಾಡಬಹುದು, ಒಟ್ಟಿಗೆ ಎಲ್ಲ ಜೋಡಿಸ್ಕೊಂಡಾದ್ರೂ ಮಾಡಬಹುದು, 2 ಬೆರಳಿಂದನೂ ಕೂಡ ನಾವು ಡ್ರಾ ಮಾಡಬಹುದು. ಈಸಿಯಾಗಿ ನಮ್ಗೆ 2 ಬೆರಳಲ್ಲಿ ಈಸಿಯಾಗಿ ನಾವು ಡ್ರಾ ಮಾಡಬಹುದು. ಹೇಗೆ ಡ್ರಾ ಮಾಡ್ಬೇಕು, ನಾವು ಗಾಳಿಯಲ್ಲಿ ನಾವು ಡ್ರಾ ಮಾಡ್ತೀವಿ. ಹೇಗೆ? ಚೌಕುರಿ 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 3 ಸಲ ಈ ಪದವನ್ನ ನಾವು ಉಚ್ಚಾರಣೆ ಮಾಡ್ತೀವಿ. 3 ಸಲಕ್ಕಿಂತ ಹೆಚ್ಚು ಬಾರಿ ಎಷ್ಟು ಸಲನಾದ್ರೂ ಹೇಳ್ಬೋದು, ಆದ್ರೆ 3ಕ್ಕಿಂತ ಕಡಿಮೆ ಆಗ್ಬಾರ್ದು. ಈಗ ಎಲ್ಲರೂ ಕೂಡ ಕೈಗಳನ್ನ ಇಟ್ಕೊಳ್ಳಿ, 2 ಬೆರಳನ್ನ ಇಟ್ಕೊಳ್ಳಿ. ಹೊಸಬರು ಯಾರು ಜಾಯಿನ್ ಆಗಿದ್ದೀರಾ, ಅವ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ತಿಳ್ಕೊಳ್ಳಿ ಅಷ್ಟೇ. ಶಿವಲೀಲಾ ಅವ್ರು ಇವತ್ತು ಹೊಸದಾಗಿ ಜಾಯಿನ್ ಆಗಿದ್ದಾರೆ, ಹರಣಿ ಅವರು ಲೇಟ್ ಆಗಿ ಜಾಯಿನ್ ಆಗಿದ್ದಾರೆ ಇವತ್ತು. ಇರ್ಲಿ ಸರಿನಾ? ಓಕೆ, ಕೈ ಇಟ್ಕೊಳ್ಳಿ ಎಲ್ಲರೂ. ಇಲ್ಲ ಡ್ರಾ ಮೇಡಮ್, ಮಾಡಿ. ಇಲ್ಲ ಮೇಡಮ್, ನಾನು ಬೇಗನೆ ಜಾಯಿನ್ ಆಗಿದ್ದೀನಿ, ಅವಾಗ್ಲೇ ಜಾಯಿನ್ ಆಗಿದ್ದೀನಿ. 3-4 ಡೇಸ್ 3 ಡೇಸ್ ಇಂದ ಇಲ್ಲ, ಹಾ ಇವತ್ತು ಜಾಯಿನ್ ಅದು ಆಗಿ. ಇಲ್ಲ, ನಂದು ಕರೆನ್ಸಿ ಇರ್ಲಿಲ್ಲ, ಹಾಗಾಗಿ ನಂದು ಕರೆನ್ಸಿ ಖಾಲಿಯಾಗಿ ಆ ಬೇರೆ ಸಿಮ್ಮಿಗೆ ಹಾಕ್ಬಿಟ್ಟಿದೆ ಮೇಡಮ್, ಹಂಗಾಗಿ ಜಾಯ್ನ್ ಆಗಕ್ ಆಗಿರ್ಲಿಲ್ಲ, ಸಾರಿ. ಇರ್ಲಿ ಇವಾಗ ಇರ್ಲಿ, ಜಾಯ್ನ್ ಓಕೆ. ಆಗಿದ್ದೀನಿ. ಏನಿಲ್ಲ, ಏನ್ ತೊಂದ್ರೆ ಇಲ್ಲ, ನೆನಪು ಹೇಳ್ದೆ ಅಷ್ಟೇ ನಾನು. ಓಕೆ ಮೇಡಮ್. ಓಕೆ, ಈಗ ಡ್ರಾ ಮಾಡಿ ಎಲ್ಲರೂ. ಚೌಕುರೆ 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 ಚೌಕುರೆ, ಕಣ್ಣು ಮುಚ್ಚಿ ನಾವು ಯಾವಾಗ್ಲೂ ಹೇಳ್ಬೇಕು ಇದನ್ನ. ಚೌಕುರೆ 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 ಚೌಕುರೆ, ಗಾಳಿಯಲ್ಲಿ ನಾವು ಡ್ರಾ ಮಾಡಿ. ಈಗ ನಾವೇನ್ ಮಾಡ್ಬೇಕು, ನಮ್ಮ 3ನೇ ಕಣ್ಣಿನಲ್ಲಿ ನಾವು ಡ್ರಾ ಮಾಡ್ಬೇಕು. ಈ ತರ ಚೌಕುರೆ 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 ಚೌಕುರೆ. ಡ್ರಾ ಮಾಡಿ ಎಲ್ಲರೂ ಒಂದ್ಸಲ ಈಗ 3ನೇ ಕಣ್ಣಲ್ಲಿ. ಸೂಪರ್ ಸೂಪರ್ ಸೂಪರ್. ಫಸ್ಟ್ ಸ್ವಲ್ಪ ನಮ್ಗೆ ಶೇಕ್ ಆಗುತ್ತೆ, ಹೋಗ್ತಾ 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 ಅದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇನ್ ಬಾಡಿ ಏನ್ ಶೇಕ್ ಮಾಡುವಂತ ಅವಶ್ಯಕತೆಗಳು ಬರೋದಿಲ್ಲ. ಈ ರೀತಿಯಾಗಿ ನಾವು ಕೆಲವೊಮ್ಮೆ ಹೇಗಾಗುತ್ತೆ ಅಂದ್ರೆ, ಈಗ ಎಲ್ಲಾ ಕಡೆ ಈಗ ಹೋಟೆಲ್ ಹೋಗ್ತೀವಿ, ಎಲ್ಲಾ ಕಡೆ ಹೊರಗಡೆ ಇರ್ತೀವಿ, ಏನಾದ್ರು ಮಾಡ್ಬೇಕು ಅಂದಾಗ ನಾವು 3ನೇ ಕಣ್ಣನ್ನ ಯೂಸ್ ಮಾಡಿ ನಾವು ಮಾಡಬಹುದು. ಸೊ ಎಲ್ಲರಿಗೂ ಯಾರಿಗೂ ಕೂಡ ಅದು ಗೊತ್ತಾಗೋದಿಲ್ಲ, ಆಗ ಕೈನೇ ಯೂಸ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಏನು ನಮ್ಗೆ ಬರುವುದಿಲ್ಲ. ಸೊ ಈಗ ಇದು ಲೆವೆಲ್ 1 ಸಿಂಬಲ್ ನಿಮ್ಗೆ ಪೂರ್ತಿ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗಿದೆ. ಇದರದ್ದು ಇನ್ನೊಂದು ಸಿಂಬಲ್ ಇದೆ, ಲಾಂಗ್ ಚೌಕುರೆ ಅಂತ ಹೇಳಿ. ಸೇಮ್ ಈ ಚೌಕುರೆ ಏನೆಲ್ಲ ಕೆಲಸ ಮಾಡುತ್ತಲ್ಲ, ಅದೇ ಕೆಲಸನ ಇದು ಮಾಡುತ್ತೆ ಲಾಂಗ್ ಚೌಕುರೆ. ಆದ್ರೆ ಏನು ಅಂತ ಹೇಳಿದ್ರೆ, ಉದ್ದವಾದಂತ ವಸ್ತುಗಳಿಗೆ ದೊಡ್ಡ ಮನೆ ಇರುತ್ತೆ, ದೊಡ್ಡ ಫ್ಯಾಕ್ಟರಿ ಇರುತ್ತೆ, ಈಗ ದೊಡ್ಡ ವೆಹಿಕಲ್ಸ್ ಗಳಿರುತ್ತೆ, ಅವುಗಳೆಲ್ಲ ಅದೆಷ್ಟು ಉದ್ದ ಇರುತ್ತೆ ಅಷ್ಟು ಉದ್ದ ಬರಿಬೇಕಲ್ವಾ. ಆಗ ನಾವೇನ್ ಮಾಡ್ಬೋದು, ಇದನ್ನ ಲಾಂಗ್ ಚೌಕುರಿಯನ್ನು ನಾವು ಯೂಸ್ ಮಾಡ್ತೀವಿ. ಒಮ್ಮೆ ಹೇಗೆ ಡ್ರಾ ಮಾಡೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ, ನೋಡ್ಕೊಳ್ಳಿ ಅದನ್ನ. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಈಸಿ ಆಗಿರುತ್ತೆ. ಸೇಮ್ ಮೊದಲಾಗಿ ನಾವು 7 ಬರಿತೀವಿ. ಬರೆದು ಈ ತರ ಸುರುಳಿಯ ಹಾಗೆ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದನ್ನ ನಾವು ಲಾಂಗ್ ಚೌಕುರಿ ಅಂತೇಳಿ ಕರಿತೀವಿ. ಎಷ್ಟು ಉದ್ದ ಬೇಕು ನಿಮ್ಗೆ ಅಷ್ಟುದ್ದನು ಕೂಡ ನಾವು ಡ್ರಾ ಮಾಡ್ಕೊಂಡು ಹೋಗ್ಬೋದು.
ಸೊ ಈಗ ನಾವು ಮನೆ ಇರುತ್ತೆ, ನಮ್ಮ ಮನೆಯ ಕೋಣೆಗಳೆಲ್ಲ ಗೋಡೆಗಳಿರುತ್ತೆ, ಮೂಲೆಗಳಿರುತ್ತಲ್ಲ, ಕಾರ್ನರ್ ಅಲ್ಲಿ ಇರುತ್ತೆ. ನಾವೇನ್ ಮಾಡ್ಬೇಕು, ಕಾರ್ನರ್ ಇಂದ ಸ್ಟಾರ್ಟ್ ಮಾಡಿ ಚೌಕುರಿ 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 ಚೌಕುರಿ, ಕೈಯಲ್ಲಿ ಬರೀ ಎಲ್ಲರೂ ಒಂದ್ಸಲ ಕಣ್ಣನ್ನ ಮುಚ್ಚಿ ಗಾಳಿಯಲ್ಲಿ ಚೌಕುರಿ 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 ಚೌಕುರಿ. ಸೂಪರ್ ಸೂಪರ್. ಈಗ ನಮ್ಮ ಸಿಂಗಲ್ ಕೈ ಬೆರಳಿಂದ ಬರಿಬಾರ್ದು, ಎರಡು ಕೈಯಿಂದ ಬರೀರಿ, ಎರಡು ಬೆರಳುಗಳನ್ನ ಜೋಡಿಸ್ಕೊಂಡು ಬರಿಬೇಕು ನೀವು. ಸೂಪರ್. ಈಗ ಮೂರನೇ ಕಣ್ಣಿನಿಂದ ಡ್ರಾ ಮಾಡ್ಬೇಕು. ಚೌಕುರಿ 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 ಚೌಕುರಿ. ನಿಮ್ಮ ಮನೆಯ ಎಲ್ಲಾ ಕಡೆನೂ ಕೂಡ, ನಿಮ್ಮ ಮನೆಯಲ್ಲಿ, ನಿಮ್ಮ ಫ್ಯಾಕ್ಟರಿಗಳಲ್ಲಿ ಎಲ್ಲಾ ಕಡೆನೂ ಕೂಡ ಇದನ್ನ ಸ್ಥಾಪನೆಯನ್ನ ನೀವು ಮಾಡ್ಬೋದು. ಬರೆಯೋದು, ಬರ್ದಾಗ ಅಲ್ಲಿ ಶುದ್ಧಿ ಆಗಲಿ, ಶುದ್ಧಿ ಆಗಲಿ, ಶುದ್ಧಿ ಆಗಲಿ, ಶುದ್ಧಿ ಆಗಲಿ, ಎಲ್ಲ ಚೌಕುರಿ 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 ಚೌಕುರಿ, ಶುದ್ಧಿ ಆಗಲಿ, ಶುದ್ಧಿ ಆಗಲಿ, ಶುದ್ಧಿ ಆಗಲಿ, ಶುದ್ಧಿ ಆಗಲಿ, ಎಲ್ಲಾ ಕಡೆನೂ ಕೂಡ ಬರೆಯುವಂತದ್ದು. ಆಗ ನಿಮ್ಮ ಮನೆಯಲ್ಲಿರುವಂತ ಎಲ್ಲ ನೆಗೆಟಿವ್ ಎನರ್ಜಿ ಎಲ್ಲವೂ ಕೂಡ ಕ್ಲೀನ್ ಆಗತ್ತೆ, ಪ್ಯೂರಿಫಿಕೇಶನ್ ಆಗತ್ತೆ. ಲೆವೆಲ್ 2ರ ಸಿಂಬಲ್ ಯಾವುದು ಅಂತ ಹೇಳಿದ್ರೆ ಸೇಹಿಕಿ. ಈ ಸೇಹಿಕಿ ಸಿಂಬಲ್ ಅನ್ನ ಯಾವ ರೀತಿ ಡ್ರಾ ಮಾಡೋದು ಅಂತ ಹೇಳಿ ನಾವು ನೋಡೋಣ. ಮೊದಲು ನಾವೇನ್ ಮಾಡ್ಬೇಕು ಅಂದ್ರೆ ತ್ರಿಭುಜವನ್ನ ಹಾಕೊಳ್ಬೇಕು ನಾವು. ನಂತರ ಇನ್ನೊಂದು ತ್ರಿಭುಜವನ್ನ ಬರೆಯುವಂತದ್ದು. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ತುಂಬಾ ಸರಳವಾಗಿರುವಂತದ್ದು. ಇನ್ನೊಂದು ರೀತಿಯಲ್ಲೂ ಕೂಡ ಇದನ್ನ ಬರೀತಾರೆ. ಒಂದ್ ಸೆಕೆಂಡ್, ಇನ್ನೊಂದರ ಇರುವಂತ ಸಿಂಬಲ್ ಯಾವುದು ಅಂತೇಳಿ ನಾನು ನಿಮ್ಗೆ ತೋರಿಸ್ತೇನೆ. ಅದನ್ನ ಯಾವ ರೀತಿ ಡ್ರಾ ಮಾಡ್ಬೇಕು ಅಂತ ಹೇಳಿ. ಕಾಣಿಸ್ತಾ ಇದೆಯಾ ಸ್ಕ್ರೀನ್ ನಿಮ್ಗೆ? ಕಾಣಿಸ್ತಾ ಇದೆಯಾ? ಇದು ಮತ್ತೊಂದು ರೀತಿಯಲ್ಲೂ ಕೂಡ ಇದನ್ನ ಸೇಹಿಕೆಯನ್ನ ನಾವು ಬರೆಯುವಂತ ವಿಧಾನ ಆಗಿರುತ್ತೆ. ಅದ್ ಯಾವ ರೀತಿ ಡ್ರಾ ಮಾಡೋದು ಅಂತೇಳಿ ತುಂಬಾ ಈಸಿ ಇದೆ ಇದನ್ನು ಕೂಡ. ಅದು ನಮ್ಗೆ ಕನೆಕ್ಷನ್ ಆಗುತ್ತೆ ಬೇಗ ಅಂತೇಳಿ ನಾವು ಅದನ್ನ ನಾನು ನಿಮ್ಗೆಲ್ಲರಿಗೂ ಕೂಡ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಯಾವ್ದು ಈಸಿ ನಿಮ್ಗೆ? ಇದನ್ನ ಒಂದ್ಸಲ ನಿಮ್ಗೆ ಡ್ರಾ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮ್ಗೆ. ನಿಮ್ಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೋ ಅದನ್ನ ನೀವು ಯೂಸ್ ಮಾಡಬಹುದು. ಫಸ್ಟ್ ಏನ್ ಮಾಡ್ಕೊಳ್ತೀವಿ ನಾವು ಅಂದ್ರೆ ವಿ ಅನ್ನ ಬರಿಬೇಕು. ಸ್ಕ್ರೀನ್ ಅಲ್ಲಿ ಯಾರು ಬರಿಬೇಡಿ ದಯವಿಟ್ಟು. ಇದಾದ ನಂತರ 5 ಹಾಕ್ಬೇಕು. ನಾವು 5 ಬರೆಯೋದು. ಇದಾದ್ಮೇಲೆ ನಾವು ಇಲ್ಲಿಂದ ಇಲ್ಲಿಗೆ ತಗೊಂಡ್ ಬರ್ಬೇಕು. ಇಲ್ಲಿ ನಾವು 1 2 ಸಿಂಬಲ್ ಅನ್ನ ಹಾಕ್ಬೋದು. ಇದನ್ನ ನಾವು ಸೇಹಿಕಿ ಅಂತೀವಿ, ನಾವು ಕರಿತೀವಿ. ಸಿಂಬಲ್ ಡ್ರಾ ಮಾಡೋದು ಗೊತ್ತಾಗಿದೆ ಅಲ್ವಾ? ಸೊ ಇದ್ರ ಉಪಯೋಗ ಏನೇನಿರುತ್ತೆ, ಸ್ವಲ್ಪ ಹೆಸರು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗದು ಬಾಯಿಗೆ ಬಂದ್ಬಿಡುತ್ತೆ ನಿಮ್ಗೆ. ಸೇಹಿಕಿ ಅಂತಂದ್ರೆ ಏನು ಅಂತ ಹೇಳಿದ್ರೆ ಇದು ಸಮತೋಲನ. ಏರುಪೇರಾಗಿರುತ್ತಲ್ಲ, ನಮ್ಮ ಎನರ್ಜಿಯಲ್ಲಿ ಏನೇನೆಲ್ಲ ಏರುಪೇರಾಗಿರುತ್ತಲ್ಲ, ಆ ಏರುಪೇರು ಎಲ್ಲವನ್ನು ಕೂಡ ಇದು ನಮ್ಗೆ ಬ್ಯಾಲೆನ್ಸ್ ಮಾಡ್ಕೊಡುತ್ತೆ. ಮತ್ತೆ ಸಾಮರಸ್ಯವನ್ನ ತಗೊಂಡ್ ಬರುತ್ತೆ ನಮ್ಗೆ. ಎಮೋಷನಲಿ ಆಗಿರ್ಬೋದು, ಭಾವನೆಗಳಾಗಿರ್ಬೋದು, ನಮ್ಮ ಮೆಂಟಲ್ ಆಗಿರ್ಬೋದು, ನಮ್ಮ ಫಿಸಿಕಲ್ ಆಗಿರ್ಬೋದು, ಏನೆಲ್ಲ ಇಂಬ್ಯಾಲೆನ್ಸ್ ಇರುತ್ತಲ್ಲ, ಅಸಮತೋಲನ ಏನಿರುತ್ತಲ್ಲ, ಅವೆಲ್ಲವನ್ನು ಕೂಡ ನಮ್ಗೆ ಬ್ಯಾಲೆನ್ಸ್ ರೂಪವನ್ನ ತಕ್ಷಣದಲ್ಲಿ ನಮ್ಗೆ ಮಾಡ್ಕೊಳ್ಳುತ್ತೆ. ಮತ್ತೆ ನಮ್ಮ ಬ್ರೈನ್ ಅಲ್ಲೂ ಕೂಡ ಇದು ಬ್ಯಾಲೆನ್ಸಿಂಗ್ ಅನ್ನ ತಂದ್ಕೊಡುತ್ತೆ ನಮ್ಗೆ. ಎಲ್ಲ ಬ್ರೇಕಿಂಗ್ ದ ಎಲ್ಲ ನೆಗೆಟಿವ್ ಪ್ಯಾಟರ್ನ್ಸ್ ಏನೇನೆಲ್ಲ ಇರುತ್ತಲ್ಲ ಅದೆಲ್ಲವನ್ನು ಕೂಡ ಇದು ಬ್ರೇಕ್ ಮಾಡ್ಕೊಡುತ್ತೆ. ಶಿವ ಮತ್ತೆ ಶಕ್ತಿಯನ್ನ ಸೇರಿಸುವಂತಹ ಸಿಂಬಲ್ ಇದು. ಆತ್ಮ ಮತ್ತೆ ಪರಮಾತ್ಮನನ್ನ ನಮ್ ಕಡೆ ಜೊತೆಗೆ ಕನೆಕ್ಷನ್ ಮಾಡ್ಕೊಡುತ್ತೆ. ಈಗ ನಾವು ಮನುಷ್ಯರಿದೀವಿ, ಈ ಮನುಷ್ಯರನ್ನ ಮತ್ತೆ ದೇವರನ್ನ
ಆ ಶಕ್ತಿಯನ್ನ ಎರಡನ್ನೂ ಕೂಡ ನಮ್ಮ ಜೊತೆಗೆ ಕನೆಕ್ಷನ್ ಮಾಡ್ಕೊಡುತ್ತೆ. ಇನ್ ಅಂಡ್ ಯಾಂಗ್ ಸಿಂಬಲ್ ಅಂತಾನೂ ಕೂಡ ಇದನ್ನ ಕರೀತಾರೆ. ಅಷ್ಟು ಅದ್ಭುತವಾಗಿರುವಂತಹ ಇದು ಸಿಂಬಲ್ ಆಗಿರುವಂತದ್ದು. ಇದು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಓವರ್ ಆಲ್ ವೆಲ್ ಬೀಯಿಂಗ್, ಒಟ್ಟಾರೆಯಾಗಿ ಎಲ್ಲಾ ರೀತಿಯಲ್ಲೂ ನಮ್ಗೆ ಇದು ಯೋಗಕ್ಷೇಮಗಳನ್ನ ನಮ್ಗೆ ತಂದ್ಕೊಡುವಂತದ್ದು ಇದು. ಮತ್ತೆ ನಮ್ಮ ಒಳಗಡೆ ಏನೇನಿರುತ್ತಲ್ಲ ಎನರ್ಜಿ ಎಲ್ಲವನ್ನು ಕೂಡ ಇದು ರೀಪ್ರೋಗ್ರಾಮಿಂಗ್ ಮಾಡ್ಕೊಡುತ್ತೆ, ಪುನರ್ರಚಿಸ್ಕೊಳ್ಳುತ್ತೆ ನಮ್ಗಡೆಗೆ. ಸ್ಟೆಬಿಲಿಟಿಯನ್ನ, ದೃಢೀಕರಣವನ್ನ ನಮ್ಗೆ ಒಟ್ಟಿಗೆ ತಂದ್ಕೊಡುತ್ತೆ ಇವೆಲ್ಲ. ಇದು ಎಲ್ಲ ಯಾವುದೇ ವಸ್ತು ಆಗಿರ್ಲಿ, ಥಿಂಗ್ಸ್ ಆಗಿರ್ಲಿ, ಎಲ್ಲಾ ಕಡೆನೂ ಕೂಡ ನಾವು ಇದನ್ನ ಬ್ಯಾಲೆನ್ಸ್ ಅನ್ನ ತರೋದಿಕ್ಕೆ, ಪರಿಸ್ಥಿತಿಗಳಾಗಿರ್ಬೋದು, ನಮ್ಮ ಸನ್ನಿವೇಶಗಳಾಗಿರ್ಬೋದು, ಎಲ್ಲವನ್ನು ಕೂಡ ಇದು ಬ್ಯಾಲೆನ್ಸ್ ನಮ್ಗೆ ಮಾಡ್ಕೊಡುವಂತದ್ದು. ಇದನ್ನ ನಾವು ಸೇಹಿಕಿ ಅಂತೇಳಿ ನಾವು ಕರಿತೀವಿ. ಈ ಸೇಹಿಕಿಯನ್ನ ಹೇಗೆ ನಾವು ಡ್ರಾ ಮಾಡೋದು? ಫಸ್ಟ್ ನಾವೇನ್ ಮಾಡ್ಬೇಕು, ಕಣ್ಣನ್ನ ಮುಚ್ಚಬೇಕು. ಸೇಹಿಕಿ, 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 ಸೇಹಿಕಿ. ಗಾಳಿಯಲ್ಲಿ ಡ್ರಾ ಮಾಡಿ ಎಲ್ಲರೂ ಒಂದ್ಸಲ ಬಾಯಲ್ಲಿ ಹೇಳ್ಕೊಂಡು ಮಾಡ್ತಾ ಬನ್ನಿ. ಸೇಹಿಕಿ, 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 ಸೇಹಿಕಿ. ಸೂಪರ್, ಫ್ಯಾಬುಲಸ್. ಅದ್ಭುತವಾದಂತಹ ಬ್ರಹ್ಮ ಅಸ್ತ್ರಗಳು ಅಂತಾನೆ ಹೇಳ್ಬೋದು ನಾವಿದನ್ನ. ನಮ್ಗೆ ಎಂತ ಸನ್ನಿವೇಶಗಳಾಗಿರ್ಲಿ, ಸಿಚುವೇಶನ್ಗಳಾಗಿರ್ಲಿ, ನಾವು ಹೀಲಿಂಗ್ ಮಾಡ್ಕೊಳ್ಬೇಕು, ಬೇರೆಯವರಿಗೆಲ್ಲರಿಗೂ ಹೀಲಿಂಗ್ ಮಾಡಿ, ನಮ್ಮ ಕುಟುಂಬದವರಿಗೆ ನಮ್ಮ ಈ ಸಿಂಬಲ್ ಗಳನ್ನ ನೀವು ರೇಖಿ ಲೆವೆಲ್ 1, 2 ನೀವು ಯಾರಿಗೆ ಯೂಸ್ ಮಾಡಬಹುದು ಅಂತ ಹೇಳಿದ್ರೆ, ನಮ್ಮ ಬ್ಲಡ್ ಕನೆಕ್ಷನ್, ನಮ್ಮ ಬ್ಲಡ್ ಸಂಬಂಧಿಕರು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಸಿಂಬಲ್ ಗಳನ್ನ ನಾವು ಯೂಸ್ ಮಾಡಬಹುದು. ಸೊ ಇಲ್ಲಿ ಹೀಲಿಂಗ್ ಅಂದ್ ಎನರ್ಜಿ ಅಂತ ಬಂದಾಗ ಬರೋದು ಎರಡೇ, ಒಂದು ಪಾಸಿಟಿವ್, ಒಂದು ನೆಗೆಟಿವ್. ನೆಗೆಟಿವ್ ನಮ್ ಯಾವುದೇ ಸಮಸ್ಯೆ ಇರ್ಲಿ, ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇದೆಯಾ ಅಥವಾ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಿದ್ಯಾ, ಬ್ಲಾಕ್ ಮ್ಯಾಜಿಕ್ ಇದೆಯಾ, ಅಥವಾ ಏನೇ ಇದ್ರು ಕೂಡ ನಮ್ಗೆ ಅವೆಲ್ಲವೂ ಕೂಡ ಒಂದೇ. ಇಟ್ಸ್ ಅ ಬ್ಲಾಕ್ ಎನರ್ಜಿ, ಬ್ಲಾಕ್ ರೂಪದಲ್ಲಿ ನಾವು ನೋಡ್ಬೇಕು. ಅದನ್ನ ಪಾಸಿಟಿವ್ ಎನರ್ಜಿ ಕನ್ವರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲಿ ವೈಟ್ ಎನರ್ಜಿ, ವೈಟ್ 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 ಎನರ್ಜಿ ಸ್ಥಾಪನೆ ಆಗ್ತಾ ಇದೆ ಅಂತ ನಾವು ಅದನ್ನ ಕಲ್ಪನೆಯನ್ನ ಮಾಡ್ತಾ 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 ಅದು ರಿಯಲ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅದು ರಿಯಲ್ ಆಗಿ ಗೊತ್ತಾಗ್ಬೇಕು ನಮ್ಗೆ, ಅದಕ್ಕೆ ನಮ್ಗೆ ಕಾಣಿಸ್ಬೇಕು ಅಂತೇಳಿ ನಮ್ಮಲ್ಲಿ ನಮ್ಗೆ ದಿವ್ಯ ದೃಷ್ಟಿ ಇರ್ಬೇಕು. ಆ ದಿವ್ಯ ದೃಷ್ಟಿ ಆಕ್ಟಿವೇಶನ್ ಆಗ್ಬೇಕು ಅಂದ್ರೆ ನಮ್ಮ 3ನೇ ಕಣ್ಣನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ಬೇಕು. ನಮ್ಮ 3ನೇ ಕಣ್ಣನ್ನ ನಾವು ಆಕ್ಟಿವೇಶನ್ ಮಾಡ್ಕೊಳ್ಬೇಕು ಅಂತಂದ್ರೆ ನಾವು ಹಾಗೆ ಹೀಗೆ ಅದು ಇದು ಅಂತ ದುಡ್ಡೆಲ್ಲ ಸಿಕ್ಕಾಬಟ್ಟೆ ನಾವು ದುಡ್ಡು ಕೊಟ್ಟು ವ್ಯಯ ಮಾಡ್ಕೊಳ್ಬಹುದು. ಸಿಂಪಲ್ ಆಗಿ ಈಸಿ ಆಗಿರುವಂತ ಟೆಕ್ನಿಕ್ ಯಾವುದು ಅಂತ ಹೇಳಿದ್ರೆ, ನಾವು ಪ್ರತಿದಿನ ಮನೆಯಲ್ಲಿ ನಾವು ಜ್ಯೋತಿಯನ್ನ ಹಚ್ಚುತ್ತೇವೆ, ದೀಪವನ್ನ ನಾವು ಹಚ್ಚುತ್ತೇವೆ. ಆ ದೀಪವನ್ನ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ದೀಪನ ತಗೊಳ್ಳಿ, 2 ದೀಪನ ತಗೊಳಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಒಂದು ದೀಪವನ್ನ ನಿಮ್ಮ ಕಣ್ಣಿನ ಲೆವೆಲ್ಗೆ ಇಟ್ಕೊಳ್ಳಿ ಅಷ್ಟೇ. ಐ ಲೆವೆಲ್ಗೆ ಇಟ್ಟುಕೊಂಡು ಪ್ರತಿದಿನ ನೀವು ನಿಮ್ಮ ದೃಷ್ಟಿಯನ್ನ ನೇರವಾಗಿ ಆ ದೀಪದಲ್ಲಿ ನೀವಿಟ್ಟು, ನಿಮ್ಗೆ 2 ನಿಮಿಷ ಆಗುತ್ತಾ, 1 ನಿಮಿಷ ಆಗುತ್ತಾ, ನಿಧಾನವಾಗಿ 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 ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತಾ ಬರ್ಬೇಕು. ಒಂದೇ ದಿನ ರೈಸ್ ಆಗ್ಬಿಡ್ಬೇಕು ಅಂತ ಹೇಳಿ ಒಂದೇ ದಿನ 1 ಅವರ್ ಕುತ್ಕೊಂಡು ನೋಡೋದಲ್ಲ. ಕೆಲವ್ರಿಗಿರುತ್ತೆ 3ನೇ ಕಣ್ಣಲ್ಲಿ ಎಲ್ಲಾ ಗೊತ್ತಾಗುತ್ತೆ, 3ನೇ ಕಣ್ಣಲ್ಲಿ ಮ್ಯಾಜಿಕ್ ಮಾಡ್ಬೋದಂತೆ, ಹಾಗೆ ಹೀಗೆ ಅಂತ ಎಲ್ಲೆಲ್ಲೋ ವಿಷಯಗಳೆಲ್ಲ ತಲೆಗೆ ತುಂಬಿಕೊಂಡು ಒಂದೇ ದಿನ ಎನರ್ಜಿ ಜಾಸ್ತಿ ಮಾಡ್ಕೊಬಿಡೋಣ ಅಂತ ಅನ್ಕೋ. ಹಾಗಾಗ್ಬಾರ್ದು. ಎನರ್ಜಿ ಅನ್ನೋದು ಏನು ಅಂತ ಹೇಳಿದ್ರೆ ಸ್ವಾಭಾವಿಕವಾಗಿ ಸಹಜವಾಗಿ ಅದು ನಮ್ಗೆ ಆಗ ನಮ್ಗೆ ತುಂಬಾ ಯೂಸ್ ಆಗುತ್ತೆ, ತುಂಬಾ ನಮ್ಗೆ ಅದ್ರ ಜೊತೆಗೆ ನಾವು ಆಟ ಆಡ್ದಂಗೆ ಆಡ್ತಾ ಈಗ ಒಂದೇ ಹೌದಲ್ವಾ, ನಾವು ಒಂದು ಗೇಮ್ ಅನ್ನ ಕ್ರಿಕೆಟ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಸ್ಟೆಪ್ ಬೈ ಆಡ್ತಾ 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 ಏನಾಗ್ತೀವಿ ನಾವು, ಎಕ್ಸ್ಪರ್ಟೈಸ್ ಆಗ್ಬಿಡ್ತೀವಿ ನಾವು, ಹೌದಲ್ವಾ. ಒಂದೇ ದಿನ ನೀವು ಎಕ್ಸ್ಪರ್ಟೈಸ್ ಆಗಕ್ಕಾಗತ್ತಾ? ಅದ್ರ ಅನುಭವಗಳು, ಅದ್ರ ಎಕ್ಸ್ಪೀರಿಯನ್ಸ್ಗಳು, ಅದನ್ನ ಕಂಟ್ರೋಲ್ ಮಾಡೋ ಕೆಪಾಸಿಟಿನೂ ಕೂಡ ನಮ್ಗೆ ಬರ್ಬೇಕು. ಬರೀ ಎತ್ತು ಬಿಡೋದಲ್ಲ ಮೇಲ್ಗಡೆಗೆ, ಅದನ್ನ ಬ್ಯಾಲೆನ್ಸ್ ಮಾಡೋದು ಬರ್ಬೇಕು ನಮ್ಗೆ ಅಲ್ವಾ. ಅನುಕೂಲಗಳು ಮಾಡ್ಕೊಳ್ಳೋದಲ್ಲ, ಅದ್ರಲ್ಲಿ ಅನಾನುಕೂಲಗಳು ಆಗ್ಬಿಡುತ್ತೆ ಕೆಲವೊಮ್ಮೆ. ಅದಕ್ಕೆ ನಾನು ನಿಮ್ಗೆ ಹೇಳೋದು ಏನು ಅಂದ್ರೆ, ನಿಧಾನವಾಗಿ ನಿಧಾನವಾಗಿ ನಿಮ್ಮ ಪರಿಸ್ಥಿತಿಗೆ, ನಮ್ಮ ಸಮಯಕ್ಕೆ ಅನುಗುಣವಾಗಿ ಅದನ್ನ ನೋಡ್ಕೊಳ್ತಾ ನಾವು 2 ನಿಮಿಷದಿಂದ 1 ನಿಮಿಷ, 2 ನಿಮಿಷ, 3 ನಿಮಿಷ ಆ ಟೈಮ್ ಅನ್ನು ಹೆಚ್ಚಿಸ್ತಾ ನಾವು ಅರ್ಧ ಗಂಟೆವರೆಗೆ ನಾವು ಬಂದು ನಿಲ್ಬಹುದು.
ಸೊ ಆಗ ನಮ್ಗೆ ಏನಾಗುತ್ತೆ, ಈ ದಿವ್ಯ ದೃಷ್ಟಿ 3ನೇ ಕಣ್ಣು ನಮ್ಗೆ ಓಪನ್ ಆಗಿ, ಇದನ್ನ ಪ್ರತಿದಿನ ನೀವು ಮಾಡ್ಕೊಳ್ತಾ ಬನ್ನಿ. ಆಗ ನಮ್ಮ 3ನೇ ಕಣ್ಣು ನಮ್ಗೆ ಓಪನ್ ಆಗುತ್ತೆ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರೂ? ಸರಿ, ಓಕೆ. ಹಾಗಾದ್ರೆ ನಾವು ಧ್ಯಾನವನ್ನ ಮಾಡ್ತಾ ಇರ್ಬೇಕು, ಚಕ್ರ ಧ್ಯಾನವನ್ನ ಮಾಡ್ಬೇಕು, 24 ಪಾಯಿಂಟ್ ಸೀಲಿಂಗ್ ಅನ್ನ ಮಾಡ್ಕೊಳ್ಬೇಕು. ಮತ್ತೆ ನಾವು ನಮ್ದು ಈ ತ್ರಾಟಕ ಕ್ರಿಯೆ ಅಂತ ಹೇಳ್ತಾರೆ, ಈ ಜ್ಯೋತಿಯನ್ನ ನೋಡುದು, ಅಥವಾ ಜ್ಯೋತಿ ಇಲ್ಲ ಅಂದ್ರೆ ಕ್ಯಾಂಡಲ್ ನನ್ನ ನೋಡಿ. ಈ ಎರಡನ್ನ ನಾವು ಯೂಸ್ ಮಾಡ್ಕೊಳ್ತಾ ಬರಬಹುದು. ಈಗ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಬೇಕು. ಈಗ ಸಿಂಬಲ್ಗಳು ಗೊತ್ತಾಯ್ತು, ಅದ್ರ ಉಪಯೋಗ ಗೊತ್ತಾಯ್ತು, ಎಲ್ಲವನ್ನ ತಿಳ್ಕೊಂಡ್ವಿ ನಾವು. ಅದನ್ನ ಯೂಸ್ ಮಾಡ್ಕೊಂಡು ನಾವು ಯಾವ ರೀತಿ ಹೀಲಿಂಗ್ ಮಾಡ್ಬೇಕು ಅಂತ ಹೇಳಿದ್ರೆ, 1+2+1 ಇದು ಫಾರ್ಮುಲಾ. 1 ಅಂತಂದ್ರೆ ಏನು? ಚೋಕುರೆ. 2 ಅಂತಂದ್ರೆ ಏನು? ಸೇಹಿಕಿ. ಮತ್ತೆ ಏನ್ ಮಾಡ್ಬೇಕು? 1 ಅಂತ ಹೇಳಿದ್ರೆ ಚೋಕುರೆ ಹಾಕ್ಬೇಕು. ಇದು ಫಾರ್ಮುಲಾ ಇರುವಂತದ್ದು. ಈಸಿಯಾಗಿ 1+2+1 ಅಂತ ಇಟ್ಕೊಂಡ್ಬಿಡಿ ನೀವು. ಇಟ್ಕೊಂಡು ನೀವು ಇದನ್ನ ಆರಾಮವಾಗಿ ನೀವು ಹೀಲಿಂಗ್ ಅನ್ನ ಮಾಡ್ತಾ ಬರಬಹುದು. ಸೊ ನಾ ಇವತ್ತು ಓರಲ್ ಆಗಿ ಹೇಳ್ತೀನಿ, ನಾಳೆ ನಾವು ಅದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಪ್ರಾಕ್ಟಿಕಲ್ ಆಗಿ ನಿಮ್ಗೆ ನಾನು ಮಾಡ್ಕೊಡ್ತೀನಿ. ಫಸ್ಟ್ ನಾವೇನ್ ಮಾಡ್ಬೇಕು, ನಿಧಾನವಾಗಿ ಫಸ್ಟ್ ನೀರನ್ನ ಕುಡ್ಕೋಬೇಕು ನಾವು. ನೀವು ಯಾವುದೇ ಹೀಲಿಂಗ್ ಮಾಡ್ಲಿ, ಧ್ಯಾನ ಮಾಡ್ಲಿ, ನೀವ್ ಏನೇ ಮಾಡಿದ್ರು ಕೂಡ ನೀವು ನೀರನ್ನ ಮುಂಚಿತ ಸ್ವಲ್ಪ ಕುಡಿಬೇಕು. ನಿಮ್ಗೆ ಎಷ್ಟು ಬೇಕು ಅಂತ ಅನ್ಸುತ್ತೋ ಅಷ್ಟು ನೀರನ್ನ ನೀವು ಕುಡಿಬೇಕು. ಯಾಕಂದ್ರೆ ಎನರ್ಜಿ ಹೆಚ್ಚಿಗೆ ಆಗೋ, ನಮ್ಗೆ ಡಿಹೈಡ್ರೇಷನ್ ಆಗೋ ಚಾನ್ಸಸ್ ಗಳು ಇರುತ್ತೆ. ಹಾಗಾಗಿ ನೀವು ನೀರನ್ನ ಕುಡಿಬೇಕು. ಅದು ವಾಟರ್ ಬಾಟಲ್ ಅಲ್ಲಿ ಇದು ಬಾಟಲ್ ಅಲ್ಲಿ ಇಟ್ಕೊಳ್ಬೇಡಿ, ಪ್ಲಾಸ್ಟಿಕ್ ಬಾಟಲ್ ಅಲ್ಲಿ. ಆದಷ್ಟು ಗ್ಲಾಸ್ ಅಲ್ಲಿ ಅಥವಾ ಸ್ಟೀಲ್ ಕಂಟೈನರ್ ಅಲ್ಲಿ ಇಟ್ಕೊಳ್ಳುವಂತ ನೀರನ್ನ ನೀವು ಕುಡಿತಾ ಬನ್ನಿ. ಆ ಚಾರ್ಜ್ ಮಾಡೋದು ಕೂಡ ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳ್ಕೊಡ್ತೇನೆ. ನೀರನ್ನ ಕುಡಿದ್ಬಿಟ್ಟು ಕೈಗಳನ್ನ ಈಗ ಚೆನ್ನಾಗಿ ನೀವು ರಬ್ ಮಾಡ್ಬೇಕು. ಯಾವುದೇ ಪ್ರೋಸೆಸ್ ಅನ್ನ ಮಾಡ್ಬೇಕಾದ್ರೂ ನೀವು ಕಣ್ಣು ಮುಚ್ಚಿ ಮಾಡ್ಬೇಕು. ಇವಾಗ ಕಲಿಬೇಕಾದ್ರೆ ನೀವು ಕಣ್ಬಿಟ್ಟು ನೋಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಆದ್ರೆ ನೀವು ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ ಕಣ್ಣು ಮುಚ್ಚಿನೇ ಮಾಡ್ಬೇಕು. ಕಣ್ಣನ್ನ ತೆರೆದು ನೀವು ಸ್ಟಾರ್ಟಿಂಗ್ ಸ್ವಲ್ಪ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ತೆಗೆದು ನೋಡ್ಕೊಳ್ಳಿ, ಮಾಡಿ ಅದೆಲ್ಲ ಮಾಡ್ಕೊಳ್ತಾ ಬನ್ನಿ. ಅದ್ ಕಲ್ತ ನಂತರ ನೀವು ಕಣ್ಣು ಮುಚ್ಚಿ ಕಂಪ್ಲೀಟ್ ಆಗಿ ನೀವು ಮಾಡ್ಬೇಕು. ಕೈಯನ್ನ ಚೆನ್ನಾಗಿ ರಬ್ ಮಾಡ್ಕೊಳ್ತೀರಾ. ರಬ್ ಮಾಡಾದ್ಮೇಲೆ ಏನ್ ಮಾಡ್ಬೇಕು, ಎರಡೂ ಕೈಗಳಿಗೂ ಕೂಡ ನೀವು ರೇಖಿ ಸಿಂಬಲ್ ಅನ್ನ ನೀವು ಡ್ರಾ ಮಾಡ್ತೀರಾ. ಚೋಕುರೆ ಚೋಕುರೆ ಚೋಕುರೆ, ಸೆಹಿಕಿ ಸೆಹಿಕಿ ಸೆಹಿಕಿ, ಚೋಕುರೆ ಚೋಕುರೆ ಚೋಕುರೆ, ಸೆಹಿಕಿ ಸೆಹಿಕಿ ಸೆಹಿಕಿ. ರೇಖಿ ಮಾತಿನ ನೀವು ಇನ್ವೈಟ್ ಮಾಡ್ತೀರಿ. ಏ ರೇಖಿ ದಿವ್ಯ ಶಕ್ತಿ, ಏ ಪರಮಾತ್ಮನ ದಿವ್ಯ ಶಕ್ತಿ, ನನಗೆ ಸೆಲ್ಫ್ ಫೀಲಿಂಗ್ ಮಾಡುವಂತಹ ಅಥವಾ ಸ್ವಯಂ ಉಪಚಾರ ಮಾಡುವಂತಹ ಶಕ್ತಿ ನನಗೆ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡಿ. ಧನ್ಯವಾದ ಧನ್ಯವಾದ ಧನ್ಯವಾದ. ಆ ಪರಮಾತ್ಮನ ದಿವ್ಯ ಚೈತನ್ಯ ಪ್ರಕಾಶವೆಲ್ಲವೂ ಕೂಡ ನಮ್ಮ ಮೇಲೆ ಹರಿದು ಬರ್ತಾ ಇರುತ್ತೆ. ಸೊ ಎಲ್ಲ ಹರಿದು ಎಲ್ಲ ಬಂದಾದ್ಮೇಲೆ ಕೈಗಳ ನಮಸ್ಕಾರ ಮೊದಲೇ ತಗೊಂಡ್ಬರ್ಬೇಕು. ತಂದು ನಾವೇನ್ ಮಾಡ್ಬೇಕು, ಎಲ್ಲ ಡಿವೈನ್ ಬೀಯಿಂಗ್ಸ್ ಗಳೆಲ್ಲರನ್ನು ಕೂಡ ಇನ್ವೈಟ್ ಮಾಡ್ಬೇಕು. ಗುರುಗಳಿಗೆ, ತಂದೆ ತಾಯಿಗಳಿಗೆ, ರೇಖಿ ಮಾತೆಗೆ ಎಲ್ಲರನ್ನು ಕೂಡ ನೀವು ಉಪಸ್ಥಿತರಾಗಿ ನಮ್ಗೆ ಹೀಲಿಂಗ್ ಅನ್ನ ಮಾಡಿ ಅಂತ ಹೇಳಿ ಅವ್ರನ್ನ ಕರೆದು, ಅವರ ಎನರ್ಜಿಯೂ ಕೂಡ ನಮ್ಮ ಮೇಲೆ ಬರ್ತಾ ಇರುತ್ತೆ. ಎಲ್ಲ ಪ್ರಕಾಶ 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 ಅಂತ ಬರ್ತಾ ಇರುತ್ತೆ. ಬಂದ ನಂತರ ನಮ್ಮ ಕೈಗಳ ಮುಖಾಂತರ ಆ ಪ್ರಕಾಶ ನಮ್ಮ ಶರೀರದಲ್ಲಿ ಬರ್ತಾ ಇರುತ್ತೆ. ನಮ್ಮ ಶರೀರದ ಮುಂದೆ ನಮ್ಮ ಕೈಗಳಿಗೆ ಹರಿದು ಬರ್ತಾ ಇರುತ್ತೆ. ಕೈಗಳನ್ನ ನೀವು ಎಲ್ಲಾನು ಜೋಡಿಸ್ಕೊಳ್ಬೇಕು. ಈ ಹಳ್ಳದ ರೀತಿಯಲ್ಲಿ ಇಟ್ಕೊಳ್ಬೇಕು. ಓಪನ್ ಮಾಡ್ಕೊಂಡು ಇಟ್ಕೊಳ್ಬಾರ್ದು. ಹಳ್ಳದ ರೀತಿಯಲ್ಲಿ ನೀವು ಜೋಡಿಸ್ಕೊಂಡು ಎಲ್ಲಾನು ಕೂಡ ಇಟ್ಕೊಂಡು ಈ ಕೈಗಳನ್ನ ನಿಮ್ಮ ಮುಂದೆ ಇಟ್ಕೊಳ್ಳಿ. ನಿಮಗ್ ಮಾಡ್ಬೇಕಾದ್ರೆ ಈ ರೀತಿ ಇಟ್ಕೊಳ್ಬೇಕು. ನಿಮ್ಮ ಗಂಡ ಹೆಂಡತಿ ಮಕ್ಕಳಿಗೆ ಮಾಡ್ಬೇಕಾದ್ರೆ ಅವ್ರು ಕೂತಿದ್ದಾರೆ ನಿಮ್ ಮುಂದೆ ಅಂತ ಕಲ್ಪನೆ ಮಾಡಿ ಅವ್ರ ಮುಂದೆ ಇಟ್ಕೊಳ್ಬೇಕು. ಇದಾದ ನಂತರ ಫಸ್ಟ್ ಪ್ರೋಸೆಸ್ ಏನು ಅಂದ್ರೆ, ನಂಬರ್ 1 ಚೌಕರಿಯನ್ನ ಬರಿಬೇಕು. ಎಲ್ಲಾನು ಕ್ಲೀನ್ ಮಾಡಿ ಆರ ಎಲ್ಲಾನು ಕ್ಲೀನ್ ಮಾಡಿ, ಇಲ್ಲಿ ನಾವು ಒಂದು ಅಗ್ನಿ ಕುಂಡ ಇರುತ್ತೆ, ಅಲ್ಲಿಗೆ ನಾವು ಹಾಕ್ತಾ ಬರ್ಬೇಕು. ನಂಬರ್ 1 ಕ್ಲೀನಿಂಗ್ ಆಯ್ತು. ಅದು ಪ್ರೋಸೆಸ್ ನಾಳೆ ನಿಮ್ಗೆ ಮಾಡಿಸ್ತೀನಿ ನಾನು. ನಂಬರ್ 2 ಸೇಜ್. ಈಗ ಆರ ಕ್ಲೀನ್ ಆಯ್ತು. ಇವಾಗ ಚಕ್ರಗಳನ್ನ ಕ್ಲೀನ್ ಮಾಡ್ಬೇಕು. ಒಂದೊಂದು ಚಕ್ರದಲ್ಲೂ ಕೂಡ ಚೌಕುರಿಯನ್ನ ಬರೆದು ಎಲ್ಲ ಚಕ್ರಗಳನ್ನ ಕ್ಲೀನ್ ಮಾಡ್ಕೊಳ್ಬೇಕು. ಅದಾದ ನಂತರ ಏನ್ ಮಾಡ್ಬೇಕು, ಸೇಹಿಕೆಯನ್ನ ಬರೀಬೇಕು. ನಂಬರ್ 2 ಬ್ಯಾಲೆನ್ಸ್ 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 ಬ್ಯಾಲೆನ್ಸ್. ಎಲ್ಲ ಬ್ಯಾಲೆನ್ಸ್ ಎಲ್ಲ ಆದ ನಂತರ ನಿಮಗೆ ಎಲ್ಲಿ ಪೇನ್ ಇರುತ್ತೋ, ಎಲ್ಲಿ ನೋವು ಇರುತ್ತೋ ಅಲ್ಲಿ ನೀವೇನ್ ಮಾಡ್ಬೇಕು, ಚೌಕುರಿಯನ್ನ ಬರಿಬೇಕು, ಸೇಹಿಕೆಯನ್ನ ಬರಿಬೇಕು. ನಂಬರ್ 1 ನಂಬರ್ 2 ಅಲ್ಲಿ ಚಾರ್ಜ್ ಅನ್ನ ಮಾಡಿ, ನಮ್ ಕೊನೆಯದಾಗಿ ಏನ್ ಮಾಡ್ಬೇಕು, ರಕ್ಷಣಾ ಕವಚ, ಪ್ರೊಟೆಕ್ಷನ್ ಮಾಡ್ಕೊಳ್ಳಿಕ್ಕೆ ಮತ್ತೊಮ್ಮೆ ನಾವು ಚೌಕುರಿಯನ್ನ ನಮ್ಮ ಮೇಲೆ ಬರಿಬೇಕು. ಚೌಕುರಿ ಚೌಕುರಿ ಚೌಕುರಿ.
ನಾನು ಸುರಕ್ಷಿತವಾಗಿದ್ದೇನೆ, ನಾನು ಸುರಕ್ಷಿತವಾಗಿದ್ದೇನೆ, ನಾನು ಪ್ರೊಟೆಕ್ಷನ್ ಆಗಿದ್ದೇನೆ ಅಂತೇಳಿ ನಾವು ಪ್ರೊಟೆಕ್ಟ್ ಮಾಡ್ಕೊಂಡು ಎಲ್ಲರಿಗೂ ಕೂಡ ಕೊನೆಯದಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸ್ಬೇಕು. ಇದು ಪ್ರೋಸೆಸ್ ಇರುವಂತದ್ದು 1+2+1. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಈಗ ಇದರಿಂದ ನಾವು ಯಾವ ರೀತಿ ನಾವು ನಾಳೆ ಸೆಲ್ಫ್ ಹೀಲಿಂಗ್ ಅನ್ನ ನಾವು ಮಾಡ್ಕೊಳ್ಳೋಣ. ಸೆಲ್ಫ್ ಹೀಲಿಂಗ್ ಅಂತಂದ್ರೆ ಏನು ಅಂದ್ರೆ, ನಮ್ಮನ್ನ ನಾವು ನೆಗೆಟಿವ್ ಎನರ್ಜಿಯಿಂದ ಪಾಸಿಟಿವ್ ಎನರ್ಜಿಗೆ ಕನ್ವರ್ಟ್ ಮಾಡ್ಕೊಳ್ಳೋದು. ಯಾವುದೇ ರೀತಿ ಆಗಿರ್ಬೋದು, ನಿಮ್ಗೆ ಹೆಲ್ತ್ ಇಶ್ಯೂಸ್ ಇದೆಯಾ, ಬ್ಲಾಕ್ ಮ್ಯಾಜಿಕ್ ಇದೆಯಾ, ದೃಷ್ಟಿ ಆಗಿದೆಯಾ, ನಿಮ್ಗೆ ಆರೋಗ್ಯ ತೊಂದರೆ ಇದೆಯಾ, ಮೆಂಟಲ್ ಇಂಬ್ಯಾಲೆನ್ಸ್ ಇದೆಯಾ, ಫಿಸಿಕಲ್ ಇಂಬ್ಯಾಲೆನ್ಸ್ ಇದೆಯಾ, ಎನಿ ಪ್ರಾಬ್ಲಮ್ಗೂ ಕೂಡ ನೀವು ಮಾಡ್ಕೊಳ್ತಾ ಬರ್ಬೋದು. ಮತ್ತೆ ಇನ್ನೊಂದ್ ಏನ್ ಗೊತ್ತಾ, ಒಂದ್ ಲೆವೆಲ್ ಒಂದ್ರಲ್ಲೇ ಎಲ್ಲ ಕಡಿಮೆ ಆಗ್ಬಿಡ್ಬೇಕಾ? ಎಲ್ಲರೂ ಆಸೆ ಏನ್ ಗೊತ್ತಾರೆ, ಲೆವೆಲ್ 1, 2 ಕಲ್ತ್ಬಿಡ್ತೀವಿ, ಎಲ್ಲ ಇಲ್ಲೇ ಕ್ಲಿಯರ್ ಆಗ್ಬಿಡ್ಬೇಕು. 1ನೇ ಕ್ಲಾಸ್ ಹೋದ ತಕ್ಷಣ 1ನೇ ಕ್ಲಾಸ್ ಅಲ್ಲಿ ಎಲ್ಲ ಬಂದ್ಬಿಡುತ್ತಾ ನಮ್ಗೆ? PhD ಅವ್ರಿಗೆ ಓದ್ಬೇಕಲ್ವಾ? ಹ ನಾವೇನ್ ಮಾಡ್ತೀವಿ, ಇಷ್ಟೇ ಫ್ರೀ ಸಿಕ್ಕಿದೆ, ಉಚಿತ ಸಿಕ್ಕಿದೆ, ಮುಗೀತು, ಎಂಜಾಯ್ ಮಾಡಿ. ಇನ್ನು ಮುಂದಕ್ಕೆ ಇನ್ನು ಇದೆಯಲ್ಲ, SSLC ಇದೆ, PUC ಇದೆ, ಡಿಗ್ರಿ ಇದೆ, PhD ಇದೆ. ಅದ್ರ PhD ಅಲ್ಲಿ ನೀವು ಡಾಕ್ಟರೇಟ್ ಗಳಾಗಬಹುದು, ಪ್ರೊಫೆಸರ್ಸ್ ಗಳಾಗಬಹುದು, ಹೌದಲ್ವಾ? ಸೊ ಒಂದೊಂದಾಗಿ ನೀವು ಅದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತಾ ಮಾಡ್ತಾ ನಿಮ್ಗೆ ಅದ್ರ ಅನುಭವಗಳು ಏನು ಅಂತ ಗೊತ್ತಾಗ್ತದೆ. ಈಗ ನೀವು ಚಕ್ರ ಧ್ಯಾನ ಮಾಡ್ತಾ ಇದ್ದೀರಾ, 24 ಪಾಯಿಂಟ್ ಸೀಲಿಂಗ್ ಅನ್ನ ಮಾಡ್ತಾ ಇದ್ದೀರಾ. ಈಗ ಮಾಡಿದ್ಮೇಲೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಹೇಳ್ಬೇಕು ಯಾರಾದ್ರೂ ನನಗೆ. ಈಗ ಅದೆರಡನ್ನ ನೀವು ಮಾಡಿದ್ದೀರಾ, ತಕ್ಕ ಮಟ್ಟಿಗೆ ನೀವು ಅದನ್ನ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ತೇನೆ. ಪ್ರಯೋಗ ಮಾಡಿದೀರಾ ಅನ್ಕೊಳ್ತೀನಿ. ಮಾಡಿದ್ಮೇಲೆ ಹೇಗ್ ಅನ್ನಿಸ್ತಾ ಇದೆ ನಿಮ್ಗೆ? ಕಲಾವತಿಯವರು, ಚಂದನ, ನೂತನ, ಲತಾ ಅವರು. ಚಕ್ರ ಧ್ಯಾನ ಮಾಡಿದೀನಿ ನಾನು. ಸ್ವಲ್ಪ ಮಾಡಿದಾಗ ಫುಲ್ ರಿಲ್ಯಾಕ್ಸ್ ಫೀಲ್ ಆಗಿದೆ ನಮ್ಗೆ. ಬಟ್ ಈ 24ದು ನಾನು ಮಾಡಿಲ್ಲ. ಆಕ್ಚುಲಿ ಅದು ಮಾಡಕ್ಕೆ ಅಂದ್ರೆ ಅದು ನೀವು ಹಾಕಿದಿರಲ್ಲ, ಅದನ್ನ ನೋಡಿ ಆ ಮ್ಯೂಸಿಕ್ ಹಾಕೊಂಡು ನಾವು ಮಾಡೋದಷ್ಟೇ ಅಲ್ವಾ ಮ್ಯಾಮ್? ಹೌದು, ಅದನ್ನ ಹಾಕೊಂಡು ಒಂದೊಂದ್ ಪಾರ್ಟ್ 24 ಪಾಯಿಂಟ್ಸ್ ಇದೆಯಲ್ಲ, ಅದನ್ನ ಬರ್ಕೊಳ್ಳೋದು ನೀವು ಅಷ್ಟೇ. ಬರ್ಕೊಂಡು ನೀವು ಅದನ್ನ ನೀವೇನ್ ಮಾಡ್ಬೇಕು, ನಿಮ್ಗೆ ಎಷ್ಟು ಪಾರ್ಟ್ ಗಳಿಗೆ ಬೇಕಂದ್ರೆ ಹೀಲಿಂಗ್ ಮಾಡ್ಕೊಳ್ಳೋದು. ನನಗಿಲ್ಲಿ ಮೆಸೇಜ್ ಮಾಡ್ಬೇಡಿ, ನೇರವಾಗಿ ಮಾತಾಡ್ಕೊಂಡ್ಬಿಡಿ. ಯಾಕಂತೇಳಿ ನಾವು ಕನೆಕ್ಷನ್ ಆಗಿರ್ತೀವಿ ಅಲ್ವಾ, ಅದು ಕನೆಕ್ಷನ್ ನೀವು ಇಲ್ಲಿ ಏನೋ ಹೇಳ್ತಾ ಇರ್ತೀವಿ, ನಿಮ್ಮ ಕಾನ್ಸಂಟ್ರೇಷನ್ ಬೇರೆ ಕಡೆ ಜಂಪ್ ಆಗ್ಬಿಡುತ್ತೆ. ಹಾಗಾಗಿ ಇದೊಂದು ನಿಯಮನ ಫಾಲೋ ಮಾಡಿ ಎಲ್ಲರೂ ಕೂಡ. ಹೇಳಿ ಚಂದನ ಅವ್ರೆ. ಹಾ, ಓಕೆ. ಸುಮಾ ಅವ್ರೆ, ನೂತನ ಅವ್ರೆ. ಹಲೋ, ಹಾ ಹೇಳಿ. ಯಾರು ಮಾತಾಡಿದ ಇಷ್ಟೊತ್ತವರೆಗೆ? ನೂತನ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹೇಳಿ ಚಂದನ ಅವ್ರೆ. ಮೇಡಮ್, ಅದು ಮೆಡಿಟೇಷನ್ ಮಾಡಿದಾಗ ಒಂಥರ ಫ್ರೆಶ್ ಫೀಲ್ ಆಗುತ್ತೆ, ಆಮೇಲೆ ಬಾಡಿ ಫುಲ್ ವೈಬ್ರೇಷನ್ ತರ ಅನ್ಸುತ್ತೆ. ಸೂಪರ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಾ. ಸೂಪರ್. ನೆಕ್ಸ್ಟ್ ಇನ್ಯಾರು? ಲೀಲಾವತಿ, ಲತಾ ಅವರು, ಭುವನೇಶ್ವರಿ, ರೇಣುಕಾ. ಮೇಡಮ್, ಇದು ಚಕ್ರ ಧ್ಯಾನ ಮಾಡುವಾಗ ಮೂಲಾಧಾರದಿಂದ ಸ್ಟಾರ್ಟ್ ಮಾಡ್ಬೇಕು, ಸಹಸ್ರಾರದಿಂದ ಮಾಡ್ಬೇಕು ಮೇಡಮ್? ಮೂಲಾಧಾರ ಚಕ್ರದಿಂದ ಸ್ಟಾರ್ಟ್ ಮಾಡ್ಬೇಕು. ಅದ ಸಹಸ್ರಾರದಿಂದ ಮೂಲಾಧಾರ ಚಕ್ರದಿಂದ ಸ್ಟಾರ್ಟ್ ಮಾಡಿ. ಈಗ ಮಾಡಿದ್ರೆ ಏನ್ ತೊಂದ್ರೆ ಏನಿಲ್ಲ. ಈಗ ಅದ್ರಲ್ಲಿ ಏನ್ ಭಯ ಪಡುವಂತದ್ದು ಏನಿಲ್ಲ. ಈಗ ಮಾಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ? ಸರಿ ಅನಿಸ್ತದ ಮೇಡಮ್. ಮುಂದೆ ಧ್ಯಾನಕ್ಕೆ ಹೋಗೋದಕ್ಕೆ ಇದು ಸಹಕಾರಿ ಐತ್ ಮೇಡಮ್. ಧ್ಯಾನ ಮಾಡ್ಬೇಕು ಅಂತ ಅನಿಸ್ತಾ ಇದೆಯಾ? ಮಾಡ್ತೀನಿ ಮೇಡಮ್, ನಾ ಆನಾಪಾನಸತಿ ಧ್ಯಾನ ಮಾಡ್ತೀನಿ ಡೈಲಿ. ಇದನ್ ಮಾಡ್ಕೊಂಡ್ಬಿಟ್ಟು ಧ್ಯಾನ ಮಾಡ್ತೀನಲ್ಲ. ಅದಕ್ಕೆ ಅನುಕೂಲ ಆಗ್ತದ ಮೇಡಮ್. ಮಾಡಕ್ಕಿಂತ ಮುಂಚೆ ಹೇಗಿತ್ತು, ಈಗ ಮಾಡಿದ್ಮೇಲೆ ಹೇಗೆ ಅನಿಸ್ತಾ ಇದೆ? ಎನರ್ಜಿ ಜಾಸ್ತಿ ಸಿಗ್ತದ ಮೇಡಮ್ ಇದು ಮಾಡೋದ್ರಿಂದ. ಸೂಪರ್ ನೋಡಿ, ನಿಮ್ಗೆ ಡಿಫ್ರೆನ್ಸ್ ಅದು ಅನುಭವಕ್ಕೆ ನಿಮ್ಗೆ ಗೊತ್ತಾಗ್ತಾ ಇದೆ. ಸೂಪರ್. ನಾನು ಸಹಸ್ರಾರದಿಂದ ಮಾಡ್ತೀನಿ ಮೇಡಮ್ ಅದನ್ನ. ನೀವು ಮೂಲಾಧಾರದಿಂದ ಹೇಳ್ಕೊಟ್ಟಿರಲ್ಲ, ಅದಕ್ಕೆ ಕೇಳ್ದೆ ನಾನು ಯಾವ್ದ್ ಮಾಡ್ಬೇಕು. ಮಾಡಿ ಏನ್ ತೊಂದ್ರೆ ಏನಿಲ್ಲ. ಫಸ್ಟ್ ಇಲ್ಲಿಂದ ಮಾಡ್ತಾ ಬನ್ನಿ, ಆಮೇಲೆ ಸಹಸ್ರಾರ ಚಕ್ರಕ್ಕೆ ಹೋಗಿ ನಿಂತ್ಕೊಳ್ತೀವಿ. ಸರಿ ಮೇಡಮ್, ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ಸೂಪರ್. ಶಿವಲೀಲಾ ಅವರು, ನಮಸ್ತೆ. ಮ್ಯಾಮ್, ನಾನು ಎಲ್ಲ
ರೇಣುಕಾ. ರೇಣುಕಾ ಅವ್ವ. ಹಾ ಹೇಳಿ ಹೇಳಿ. ಅದು ನನ್ಗೆ ಚಕ್ರಗಳ್ದು ಇದು ಕಲರ್ಸ್ ಇರುತ್ತಲ್ಲ ಮ್ಯಾಮ್, ಅದು ಕನ್ಫ್ಯೂಷನ್ ಆಗತ್ತೆ, ಇನ್ನೆಲ್ಲ ಚೆನ್ನಾಗಾಗತ್ತೆ. ಏನು ಕಣಿಸ್ದಂಗ ಆಗ್ತಾ ಇದೆಯಾ? ಹಾ, ಅಂದ್ರೆ ಕಲರ್ಸ್ ಯಾವ್ದಕ್ಕೆ ಯಾವ್ದು ಹಾಕ್ಬೇಕಾಗತ್ತೆ ಅನ್ನೋದು ನನ್ಗೇನೆ ಒಂಥರ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಟೆನ್ಷನ್ ಏನು ಮಾಡ್ಕೋಬೇಡಿ, ಗೊತ್ತಾಗುತ್ತೆ. ಸ್ಟಾರ್ಟಿಂಗ್ ನಾವು ಅಭ್ಯಾಸನೇ ಮಾಡಿರಲ್ವಲ್ಲ, ಕಲರ್ಸೇ ಕಾಣಿಸೋದಿಲ್ಲ. ಹೌದು. ಅದ್ ಇಮ್ಯಾಜಿನೇಷನ್ ಮಾಡೋಕ್ಕೂ ಬರೋದಿಲ್ಲ. ನೀವು ಅದಕ್ಕೆ ಏನು ಗಾಬರಿ ಮಾಡ್ಕೊಳ್ಬೇಡಿ. ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಅಷ್ಟೇ. ಅದು ನೋಡ್ಕೊಳ್ಳಿ ಒಂದ್ಸಲ ಯೂಟ್ಯೂಬ್ ಅಲ್ಲೆಲ್ಲ ಇಮೇಜ್ ಬಣ್ಣಗಳನ್ನ ತೆಗೆದು ಬಣ್ಣಗಳನ್ನ ನೋಡ್ಕೊಳ್ಳಿ, ನಿಧಾನಕ್ಕೆ ಅರ್ಥ ಮಾಡ್ಕೊಳ್ತಾ ಬನ್ನಿ, ಗೊತ್ತಾಗ್ಬಿಡುತ್ತೆ ನಿಮ್ಗೆ. ನಾನು ಚಕ್ರಗಳದ್ದು ಕಲರ್ಸ್ ಕಳ್ಸ್ಕೊಟ್ಟಿದ್ದೀನಲ್ಲ, ಅದನ್ನ ಸ್ವಲ್ಪ ಗಮನ ಇಟ್ಟು ನೀವು ನೋಡ್ತಾ ಬಂತು ಅಂದ್ರೆ, ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಬಣ್ಣ ಕಾಣಿಸ್ಲಿಲ್ಲ, ಅದು ಕಾಣಿಸ್ಲೇಬೇಕು ಅಂತೇಳಿ ಟೆನ್ಷನ್ ಮಾಡ್ಕೋಬೇಡಿ ಯಾರು. ಅದು ಹೋಗ್ತಾ ಹೋಗ್ತಾ ನಿಮ್ಗೆ ತಾನೇ ನಿಮ್ಗೆ ಗೊತ್ತಾಗೋ ತರ ಕಾಣಿಸ್ತಾ ಬರುತ್ತೆ. ಅದಕ್ಕೆ ಹೇಳಿದ್ದು ನಿಮ್ಗೆ ಆ ತ್ರಾಟಕ ಕ್ರಿಯೆಯನ್ನ ನೀವು ಮಾಡ್ತಾ ಬನ್ನಿ. ಒಳ್ಳೇದಾಗಿ. ಹರೇ ರಾಮ ಹರೇ ಕೃಷ್ಣ. ಹೌದ್ರಾ? ಸೂಪರ್ ಸೂಪರ್.